ಅಷ್ಟೇ ಅಲ್ಲ, ಅದರ ಜೊತೆಗೆ ಹೇಳ್ತಾನೆ, ಇನ್ನೇನಾದರೂ ಮಾಡಿ ದುರ್ಯೋಧನನೂ ಕೂಡ ಆಗುವುದೇ ಇಲ್ಲ, ಪಾಂಡವರನ್ನು ಮರಳಿ ಕರೆಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಆದರೆ ಅವ ಕುಲಕ್ಕೆ ಕಂಟಕ ಎನಿಸಿಕೊಳ್ಳುವಂಥವನು ಮಗನೇ ಆದರೂ ಕೂಡ ನಿನ್ನ ಹೃದಯದ ಒಳಗಿರ್ತಕ್ಕಂತಹ ಮಮಕಾರವನ್ನು ಬಿಟ್ಟು, ಅವನು ಹುಟ್ಟಿದಂತಹ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಅನೇಕ ವಿದ್ವಾಂಸರು ಹೇಳಿರ್ತಕ್ಕಂಥದ್ದು ಇದೇ ವಿಚಾರವನ್ನು, ಇವನನ್ನು ತೊರೆದೆ ಅಂತ ಆದರೆ ನಿನ್ನ ವಂಶ ದೇದೀಪ್ಯಮಾನವಾಗಿ ಸೂರ್ಯ ಚಂದ್ರರು ಇರುವಲ್ಲಿಯವರೆಗೂ ಕೂಡ ಇರ್ತದೆ, ಇಲ್ಲ ಅಂತಾದರೆ ಇವನೇ ನಿನ್ನ ವಂಶಕ್ಕೆ ಕಂಟಕ ಆಗ್ತಾನೆ ಅಂತ ಹೇಳುವಂತಹ ಸಲಹೆಯನ್ನು ನೀನು ನೆನಪು ಮಾಡಿಕೋ. ಈಗಲೂ ಕೂಡ ಶಕುನಿಯನ್ನು ಮೊಟ್ಟ ಮೊದಲನೇದಾಗಿ ಬಿಟ್ಟು ಬಿಡು, ಅವನನ್ನು ದೂರ ಕಳಿಸಿಬಿಡು. ಅದಾದಂತಹ ಸಂದರ್ಭದಲ್ಲಿ ಸುಯೋಧನನನ್ನು ಬಿಡುವಂತಹ ಪರಿಸ್ಥಿತಿ ಬಂದರೆ ಅವನನ್ನು ಬಿಟ್ಟು ನೀನು ಈ ರೀತಿಯಾಗಿ ಮಾಡು ಅಂತ ಹೇಳಿ, ಅಥವಾ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡು, ಧರ್ಮದ ರೀತಿಯಲ್ಲಿ ಸಾಗು ಅಂತ ಹೇಳಿ ಸಲಹೆಯನ್ನು ಕೊಡ್ತಾನೆ.